ಮಂಥಪಾಶಧರಂ ದಿವ್ಯಾಲ್ಪಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೀಷ್ಮೀ ಮಧ್ವರಾಜ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮಧುರಂ ಭಜೇ ತಾಪತ್ರಯಾ ಆಪಾದಮೌಳಿಪರ್ಯಂತಂ ಗುರುಣಾಂ ಆಪ್ತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಗಳು ಸುರುಳು తరుణవ మార్చుకోవడంతో ఇరిత బయ్యలు ఈ సందర్భంలో రజని ಆದಿತ್ಯವಾರ ತಾನೇ ನಮ್ಮ ಇಲ್ಲಂತೂ ಮುಖ್ಯ ಕಾರ್ಯಕ್ರಮ ಪಡ್ಡ ಪ್ರತಿದಿನ ಪಂಚೋಗಳು ಅట్లు ಕೋರಡಿ ಬಸ್ಟಾರಲು ಉಪಹಾರ ಪಡೆಯನ್ನ ಬಿಟ್ಟು ಏತು ಸಾಧ್ಯನ ಆತು ತಡಾತು ವರ್ಮ ವರ್ಬಾಯಿಗೆ ಲಗದು ಬಸ್ಟಾರ ಉಪಹಾರ ಪಕ್ಕಂತೋ ಉಪಹಾರ ಮಂದಿರಂತೂ ನೈವೇದ್ಯವನ್ನು ಕರ್ಕೊಡ್ತು ಮಧ್ಯಾಹ್ನ ಮಂದಿ ಕೋಡಲು ಬುಕ್ ಆಗ್ತದೆ 4 ಗಂಟೆಗಳ ಹೊರಡು ಕೆಲವತ್ತು 5 ಟಿವಿ ದೇವರ ಕಾರ್ಯಕ್ರಮ ಸುಖ ಸಂದರ್ಭ 5 ಅಂತ ಹೊತ್ತು 3 ಬರ್ತಾರಲ್ಲ ಇವರು ಈ ಕಡೆ 2 ಕೈಗೆ ಕೃತಜ್ಞತಾಪೂರ್ವಕ ವಂದನೆ ಖಂಡಿತ ಸಂಭವ ಇವರು ಅಂತ ಇವರು ಚಂಪಲ ಚಂಪಲ ಸಂಸ್ಕೃತಿ ಒಂದು ನಮ್ಮ ಜೀವನ ಎಂಚ ಆಯ ತೀರಣ ಪಡನೆಗೆ ಮಹಾಭಾರತ ವೇದವ್ಯಾಸರು ಕೊಂಚ ಉದಾಹರಣೆ ಕೊಡಿ. ಕೊಂಚ ಪಕ್ಕಿ ಬಯ್ಯಡ್ ಕಷ್ಟನಾಗಿ ಕೊಂಡೆ ಗೂಡು ಸೇರು ಇಡೀ ರಾತ್ರಿ ಕೆಲವೊತ್ತು ಬಸ್ ಸ್ಟಾಪ್ ಅಂತ ಈಗ ಕಂಡು ಸೋಲಿ ಬಸ್ ಸ್ಟಾಪ್ ಬಡ್ಡಿ ಜೋರು ಪಡ ಏಪಡ ಸೂರ್ಯ ಮಿತ್ತು ಬರಪೆ ಅಂತ ಕಾದಂತು ಸೂರ್ಯ ಉದಯ ಆಹಾರ ಓಡಿಸಿಕೊಂಡು ಅಂತ ಬಲ್ಲನಿಗೆ ಐದು ಗೂಡು ಇತ್ತ ಮರ ಕೊಂಚ ಮಲ್ಲ ಸಮುದ್ರದ ಕೈ ತೊಗೊಂಡಿದೆ ಅವು ತಲೆ ಎತ್ತದು ಸೂರ್ಯನ ಸಮುದ್ರದ್ದು ಮಲ್ಲ ಒಂದು ಪ್ರಾಣಿದ ದೇಹ ಅವು ಸಹಿತ ಅವು ತೇಲುವಂತ ಬರುವಂಥದ್ದು ವೇದವ್ಯಾಸ ಬರುತ್ತೆ ಭಾರಿ ಖುಷಿ ಆಗಿ ಇದು 2 ದಿವಸದ ಆಶ್ರಯ ಒಂದೇ ನಾವು ನಮ್ಮ ಒಳ್ಳೆ ಮಠಕ್ಕೆ ಇಟ್ಟೊಂದು ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಇದ್ದರು ನಮ್ಮ ಇಡೀ ದಿನದ ಒಂದೇ ಅಷ್ಟೇ ಮಧ್ಯಾಹ್ನ ಅವ್ರಿಗೆ ಮಾಡಿ ಆ ಪ್ರಾಣಿಯ ದೇಹದ ನಿಂತು ಉಳಿದು ಸಾಧ್ಯ ಇತ್ತನಾತ ಇದು ಮಾಂಸನ ಕೊಕ್ಕುದು ಬಂದಿದ್ದು ಒಂಜಿ ತೇಗುವತ್ತು ತೇಗಿ ನಮ್ಮ ತುಳುಟು ಕಾರ್ಯಗಳು ಇನ್ನು ಅರ್ಥ ತೇಗಿ ಆ ದೂರ ತುಳುದು ಬುಡುಟ ನಾಚಿಕೋರಿ ಬಡ್ತು ಕೂಡ ಬಗ್ಗೆ ಕುಕ್ಕುಟ್ಟು ಕೂಡ ತಿನ್ನು ನನ ತಿನ್ನ ಒಡೆಯುಕೊಂಡು ಬಿರಿಯವರು ಅಡೆ ಉಂಟದು ಬೀಜ ಈದು ತಿನ್ನಗ ಆ ಪ್ರಾಣಿಯ ದೇಹ ಸಮುದ್ರದ ತೆರೆ ನೂಕೊಂತು ಸಮುದ್ರದ ಮಧ್ಯಕ್ಕೂ ಆ ಪಕ್ಕಿ ಚಿನ್ನದ ಬಂಡಿ ನಿಂತು ಇಲ್ಲಡೆ ಹೋಗಾಲು ಸುಟ್ಟು ಓಡು ಸುಂಡ ನೀರು ಆಯ್ತ ಮರ ಸೋಜರಿ ಗೂಡು ಸೋಜರಿ ಸಮುದ್ರದ ದಡ ಸೋಜರಿ ಓಡುಳ್ಳ ದಿಗ್ಭ್ರಾಂತ ಪಂಡಿತ ಅಂಜ ಸ್ವಾಮಿ ರಾಘವೇಂದ್ರ ಅಂತ ಆಯ್ತು ಗೂಡು ಓಡುಂಡ ಅವು ಓಡೆ ಓಡ ಗೊತ್ತು ಗುರಿ ದೇವರಿಗೆ ನಮಸ್ಕಾರ ಮಾಡಿ ನನ್ನ ಗೂಡು ಮುಟ್ಟೋಲ್ಲ ಅಂತ ಲೈಪುರಿ ಅವಳೆ ಕುಡೋಪೆ ಕಂಡ ಅವಾಗ ನನಗೆ 5 ನಿಮಿಷಕ್ಕೂ ಆ ಪ್ರಾಣಿಯ ದೇಹ ನೀರು ಜಿಂಜಿತು ಗೊಳ್ಮನ್ನು ಹುಡುಕೊಂಡು 5 ಹೊತ್ತು ನೋಡ್ಕೊಂಡು ಪಾರ್ಗ ಪಟ್ಟ 5 ಗೂಡು ಮರ ಓಡು
ಸಿಕ್ಕನ ಪಾಲು ಐದು ಕಿಂಜ ರೆಕ್ಕೆ ಓಡೆಗುಂಡ ಸೋಪುಣ ಅಡೆಗುಂಡ ಪಾಲು ಬೆತ್ತು ಸಾಕಾಕೊಂಡು ಸಮುದ್ರ ಐದು ತಿಳ್ಕೊಂಡು ಆಯ್ಕೆ ಎರಡೇ ಒಂಜ ಈ ಪ್ರಾಣಿಯ ಬೇಗಂತ ಒಟ್ಟು ಇರುಗುಣ ಇದ್ರ ಸಾಧ್ಯ ಇತ್ರ ಪಾಲು ರೆಕ್ಕೆ ಸೋತು ಒಯ್ಯಕ್ಕೆ ಕೊಡುಗು ಮನೆ ಎರಡೇ ಚಾನ್ಸ್ ಅವು ಬುಡು ಮುಟ್ಟುವ ಸಂದರ್ಭದಲ್ಲಿ ಇದು ಆ ಪ್ರಾಣಿ ಆ ಪಕ್ಷಿಯ ಜೀವನ ಇಂಚಿ ಜೀವನ ನಂಕಾಯದ ಕಾಲದಲ್ಲಿ ನನಗೂ ಒಂದು ಉಳ್ಕೊಳ್ಳೋ ದಿನ ಉಂಟು. ಈ ದೇಹದ ಶಾಶ್ವತ ಅಲ್ಪವಾಡು ಎಳ್ಪನೇ ಶಾಂತಿಯ ಕೈಕಾಲಗಳಲ್ಲಿ ಸ್ವಲ್ಪ ಕೋಪಾಯಿತಿ ಹೊತ್ತು ನನಗೆ ಸಂಶಯ ಸ್ವಲ್ಪ ಶತಮಾನ ಎತ್ತೊಂದು ದಿವಸ ಗೋಡೆ ನಮ್ಮ ದೇಹ ಅಂತ್ಯಾವನ ಸಂದರ್ಭ ಈ ಭಕ್ತಿಯ ಜೀವನದ ಆ ದೇಹ ನಿಶ್ಶಕ್ತ ನನ್ನ ಹೆಚ್ಚಿ ಬಾಳುವೆ ಅಂತ ನನಗೆ ಗೊತ್ತಾಗ ಏನು ಹೆಚ್ಚು ಬಾಳದೆ ತೀರಸ್ಬೋದಾಗ 4 ಜನ ಅಂತ ಮಂಡ್ಯದಾಗ್ತದೆ ಕೆಳಗೆ ಇರಿಸೋದು ಇತಿ ಬೆಂಗಳೂರು ಮಲ್ಲ ಜಾಗವಿದಂತ ಆರನೇ ಕಟ್ಕೊಂಡು ಹುಳ್ಳು ತಿರ್ಕೊಂಡು ಆಸ್ತಿ ಅಂತದೆ ಜಾರ ನಿರಾಶೆ ಇತಿ ಸಮಾಜಕ್ಕೆ ಮಲ್ಲ ಸ್ಥಾನಕ್ಕೆ ಇದ್ದದ್ದು ದೊಡ್ಡಾದ ಕೀರ್ತಿಗೆ ತೋರ್ತೇನೆ ಕೈಕಾಲ ನಡೆದ ಆ ಕೀರ್ತಿನ ಜೈ ಪಟ್ರೆ ಅಂತ ನಿರಾಶೆ ಬಗ್ಗೆ ಅಂತ ಅಂತದೆ ಅಂದ್ರೆ ಏನು ಈ ದೇಹದ ಕುರಿತು ಹಂಚಿಕೊಳ್ಳಿಕೊಂಡೆ ಯಮಕ್ಕೆ ಉತ್ತರ ಜಾಲ ನಾವು ಆ ಭಕ್ತಿದಲಕ ನಿರಾಶೆಯ ಜೀವನ ನಮ್ಮ ಕೊನೆಯ ಜೀವನ ಆಯಕು ಆಯೆ ಈ ದೇಹ ಉಂಟು ಅಳೆಕೊಂಡ ಈ ದೇಶದ ಪ್ರೆಸಿಡೆಂಟ್ ಈ ಏದು ಶ್ರೀಮಂತೆ ಏದು ಇಲ್ಲು ನಿಂತದ ಬ್ಯಾಂಕ್ ಡಿಪಾಸಿಟ್ ಏದು ಅದು ಕೇಳಿದ್ರಿ ಆಯ್ತು ನೆಟ್ಟೋಕೆ ಬರ್ತದೆ ಈ ಏದು ಎಡ್ಡೆ ಕೆಲಸ ಅಂತದ ಈ ಬ್ರಾಹ್ಮಣ ಯಾರು ಹುಟ್ಟುದು ಬ್ರಾಹ್ಮಣನ ಕರ್ತವ್ಯ ಏನಂತದ ಅವು ಆಯ ರಿಜಿಸ್ಟರ್ಡ್ ಎಂಟ ಹೊರತು ಇನ್ನು ಬಂದ ಆಸ್ತಿ ಅಥವಾ ಕೀರ್ತಿ ಅವಾಯದ ರಿಜಿಸ್ಟರ್ ಬರೆದುಕೊಂಡೆ ಇಂದೇನು ನಮ್ಮ ಇಡೀ ಜೀವನಕ್ಕೆ ಎಚ್ಚರ ಇರುವುದು ನಮ್ಮ ಕೊನೆಯ ಜೀವನ ವಿರಸೂರ ದೇವರು ಕೊಡ್ತಾರೆ ಈ ಶರೀರ ಏನು ಸಾರ್ಥಕ ಆಗ್ತದೆ ತುಳು ಮಾತ್ರ ಕೂಟು ಸೇರಿದೆ ಅವಳು ವಾಯುಸ್ತುತಿ ಸ್ಪರ್ಧೆಗಳ ಸೇರಿದ ಪ್ರಥಮ ಬಹುಮಾನವಿರುವಂತೆ ಪ್ರತಿನಿತ್ಯ ಗಾಯತ್ರಿ ಜಪ ಅಂತದ್ದು ವಾಯುಸ್ತುತಿ ಮಂಡದ್ದು ಏನು ಅಶರಂತೋದ್ಯ ಕೀರ್ತನೆ ಒಂದು ದಿವಸ ಕೊಡ್ತೀರಿ ಏಕಾದಶಿ ಕಟ್ಟಡ ಇಟ್ಟಾದ ಉಪವಾಸ ಆಗ್ತದೆ ನಮ್ಮ ಕೊನೆಯ ಜೀವನಕ್ಕೆ ವಿರಸೂರ ಸಾರ್ಥಕ ಈ ಜೀವನ ನನಗೆ ಆವಡು ಪಡ್ಪಡ ಈ ಸ್ಫೂರ್ತಿ ನಮ್ಮ ತುಳು ಮಾತ್ರ ಊಟ ತುಳು ಊಟ ಈ ಗುಂಪು ಒಂದು ಬಳ್ಳು ತಂಡ ಅವು ಆ ಊಟ ಸ್ಥಾಪನೆ ಸಾಧ್ಯ ಈ ಗುಂಪನ್ನು ಏನು ಬಹಳ ವರ್ಷದಿಂದ ಸುತ್ತೆ ಎಷ್ಟು ಸಕ್ರಿಯ ಅನೇಕ ಕಾರ್ಯಕ್ರಮಗಳೇ ನಡೆಯುತ್ತದೆ ಒಂದು ಭಾಗದ ಸತ್ತಾರಂತದೆ ನಡೆಯುತ್ತದೆ ಅಪನಗ ಇತಿ ಸದಸ್ಯರ ಸಂಖ್ಯೆಗಳ ಆಸಕ್ತರಿಲ್ಲ ಇಲ್ಲಿ ಇಪ್ಪಳಿಲ್ಲ ಮಸ್ತ್ ವ್ಯತ್ಯಾಸ ಅವು ಗುಳಿದ ಅಪನಗ ಕಿಂಚ ಬಾಲ್ಯಾತ್ರೆ ದೊಡ್ಡ ಕಾಲ ನಡೆದೋತಿತ್ತು ಇಂಥ ಎರಡು ಕಾಲ ಬರಿಕೊಡೋದು ಇನ್ನು ಊಟ ಅವು ಬಂತು ನೀರು ಕೊಡ್ರೆ ಬಂತು ಗುಡ್ಡ ಬಿಟ್ಟು ಗುಡ್ಡದ ತರೇಟೆ ಅಂತ ಎಂಕಳ್ನಾಲ್ಕು ಎತ್ತರ 34 ಏರಬಾಯಿತಿ ಅಂತ ಹೆಮ್ಮೆ ಬರ್ತದ ಸ್ಥಾನ ಆ ಕೂಟ ಅವು ಆ ಕೂಟ ಆರಂಭ ಏನಂತೆ ಆ ಕೂಟಕ್ಕೆ ಸಾರ್ಥಕ ಈ ಕೂಟದ ಸರ್ವತ್ರ ಪಡೆದ ತೃಪ್ತಿದ ಭಾವ ಬರ್ತಿರಕ ಈ ತುಳುಕೂಟ ನನ್ನನ್ನು ಇತ್ತುಕೋಬಾರದಂತೆ ಈ ಸಂದರ್ಭಗಳು ದೇವರ ಪ್ರಾರ್ಥನೆ ಆಗ್ತದೆ ನಮ್ಮ ಜೀವನದ ಸಾರ್ಥಕ್ಕೆ ಎರಡು ವಿದ್ಯಾ
ಕರ್ಮ. ಇದು ಕರ್ಮ ನಮ್ಗೆ ಗೊತ್ತುಂಟು. ಕರ್ಮ ಅಂದ್ರೆ ಈ ತರೆಕೊಟ್ಟ ಕರ್ಮ. ಇಲ್ಲೊಂದು ಜಾತಕಗಳಿಗೆಲ್ಲ ಕರ್ಮ ಅಂತ పేరు పాత్రకు రచన కర్మ. ఈ కర్మ కర్మ పట్ల ನಾವು ಮನುಷ್ಯರಾದ ಹುಟ್ಟಿಬೇಕು. ನಾವು ಎಂಚಬತ್ತ ಈ ಪ್ರಪಂಚದ ಸೃಷ್ಟಿ ಎಂಚ నేను అంటున్నా ఏది ఆయన నన్ను సంబంధించిన నేను అధ్యాత్మ విద్య ఇది ಸುರುಟು ನಮ್ಮ ಹಿರಿಯರ ಕಾಲಟ್ಟು ಇಲ್ಲೊಳ್ಳ ಇಂಥ ಪ್ರಜ್ಞೆ ಇತ್ತು ಅಂಡ ಈ ಪ್ರಜ್ಞೆನೇ ಉಳಿಕೊಂಡ ಈ ಬ್ರಾಹ್ಮಣರಿಗೆ ಕೂಡ ಕಷ್ಟ. ಈಗ ಲೌಕಿಕ ವಿದ್ಯೆ ಕೊಡು ಉಪನಿಷತ್ತು ಪಡ್ಡು ವಿದ್ಯಾಂಚ ಅವಿದ್ಯಾಂಚ ಯಸ್ತತ್ವೇನ ಉಭಯಂ ಸಹ. ಇನ್ನಿತ ಕಾಲ ಸಂದೇಶ ನಮಗೆ ವಿದ್ಯೆಲ ಕೊಡು ಅವಿದ್ಯೆಲ ಕೊಡು. ಅವಿದ್ಯೆ ಪಟ್ಟ ಇನ್ನಿತು ಶಾಲೆ ಕಾಲೇಜು ಪಟ್ಟುಪಟ್ಟ ವಿದ್ಯೆ ಅವು ಅಧ್ಯಾತ್ಮ ವಿದ್ಯೆ. ಅವು ಇಲ್ಲಿ ದುಡ್ಡಪ್ಪರ ಕೂಡ ಇದೆ. ನಮಗೊಂದು ಜೀವನ ಕೊಡು, ಒಂದು ಕೆಲಸ ಕೊಡು. ಆ ವಿದ್ಯೆ ಇದ್ದರೆ ಆ ಕೆಲಸ ಸಿಕ್ಕೋದು, ಕೆಲಸ ಸಿಕ್ಕಲ್ಲ ಸಂಪಾದನೆ, ಸಂಪಾದನೆ ಇದ್ದರೆ ನಮ್ಮ ಜೀವನ. ಅವು ಈ ಜನ್ಮ ಕಲ ಮುಂದುವರಿ ಅಂಡ ಅಧ್ಯಾತ್ಮ ವಿದ್ಯೆ ಉಂಟಲ್ಲ ಅವು ಈ ಜನ್ಮ ಕಲ ಜನ್ಮ ಜನ್ಮಾಂತರ ಆಸೆ. ಅವು ಸಂಪತ್ತು, ನಮ್ಮ ಒಟ್ಟು ಹೊರಟ ಸಂಪತ್ತು. ಪ್ರಹ್ಲಾದ ರಾಜೇಂದ್ರ ಕಥೆ ಹೇಳ್ತಿದ್ದಾರೆ. 5 ವರ್ಷದ ಬಾಲೆ ಆಯಕ್ಕೆ ಶಾಲೆಗೆ ರಾಮ ಕೃಷ್ಣ ಗೋವಿಂದ ಹರಿ ಶಬ್ದ ಕೇಳಿದ್ರೆ ಅవి ಬರಕೂಡದು ಅಂತ ಅವರಿಗೆ ಆದೇಶ ಅಂತಾರೆ. ಅಂಡ ಪ್ರಹ್ಲಾದೆ ಏರು ಗೋತ್ರಿ ಪಡ್ಡ ಏರು ಪಟ್ಟು ಕೊಡಂತೆಲ್ಲ ಆಯನ ಅಧ್ಯಾತ್ಮ ವಿದ್ಯೆಯ ಆಸಕ್ತಿ ಇತ್ತು. ಒಂಜಿ ದಿನ ಬೆತ್ತ ಮತ್ತು ಗುರುಗಳು ಕೇಳಿದೆ ಏರು ಪಟ್ಟುಕೊಂಡ ಆಯ್ಪಟ್ಟೆ ಇದು ಏರ್ಲ ಪಟ್ಟು ಕೊಟ್ಟು ಬರ್ತಾರೆ ಅಂತ ಹೇಳಿದ್ರು. ಇದು ಪೂರ್ವ ಜನ್ಮಂತ ಸಂಸ್ಕಾರತ ಸ್ಥಿರಾತ್ಮಕ ಸಂಪತ್ತು ಅಂಚ ఇప్పుడు ఈ జన్మకి ఏది మనలో డాక్టర్ అనే ఏది మనలో ఇంజనీరింగ్ అనే అవి ఈ జన్మ పోయి అవే మనలో వచ్చే విద్వాంసరా అధ్యాత్మ విద్య ఇప్పుడు మనవరికి అంతవు ఇప్పుడు ఆస్తి అంటారు. అవి జన్మ జన్మముల పోయి ಪ್ರಹ್ಲಾದ 5 ವರ್ಷಗಳು ಆ ವಿದ್ಯೆ ಕೂಡ ಸ್ಫೂರ್ತಿಗೆ ಬರ್ತಿಲ್ಲ. ನಮಗೆ ಶಾಶ್ವತವಾದ ನಮ್ಮ ಬೆರೆಯ ಬರುವ ಸಂಪತ್ತು, ವಿದ್ಯಾ ಸಂಪತ್ತು, ಆ ಅಧ್ಯಾತ್ಮ ಸಂಪತ್ತು. ಅನೇಕಾಲ ಈ ಅವಿದ್ಯೆಯ ಒಟ್ಟು ಈ ವಿದ್ಯೆಯನ್ನು ಸೇರಿಸುವಂತಾಡ ನಮ್ಮ ಮಾತೆಯರಾದ ತುಳುಕುಟದ ಸದಸ್ಯರಾದ ನಮ್ಮ ಜೀವನ ಸಾಧ್ಯ. ನಮಗೆ ಅವಿದ್ಯಾ ಶಬ್ದವನ್ನು ನನಗೆ ಅರ್ಥ ಮಾಡಿ ಅವಿದ್ಯಾ ಪಟ್ಟ ಕರ್ಮ, ಕರ್ಮ ಪಟ್ಟ ಈಗ ಕೆಲಸ. ನಮ್ಮ ಇಲ್ಲೊಂದು ಸತ್ಯಾರ ಪೂಜೆ ಮಾಡೋಣ, ಒಂದು ದುರ್ಗಾ ನಮಸ್ಕಾರ ಪೂಜೆ ಮಾಡೋಣ, ಇಂಚ ಇಂಚ ಕೆಲಸ ಮಾಡೋದು ಕರ್ಮ. ನಮ್ಮ ತುಳುಕುಟಂತ ಸಂಸ್ಕೃತಿ ಈ ವಿದ್ಯೆ ಈ ಕರ್ಮ ಇವೆರಡಕ್ಕೆ ಹೆಚ್ಚಿ ಪ್ರಾಶಸ್ತ್ಯ ಕರ್ಮ. ನಮ್ಮ ಸತ್ಯನಾರಾಯಣ ಪೂಜೆ ದುರ್ಗಾ ನಮಸ್ಕಾರ ಅಂತನಾಥ ನಮ್ಮ ಇಲ್ಲೋಳು ಒಂದು ವಿದ್ವಾಂಸನ ಒಳ್ಳೆದು ಪ್ರವಚನ ನಮ್ಮ ಜೀವಮಾನ ಅಂತನಾಗಿದೆ ನಲವತ್ತು ಕೇವಲ ನಮ್ಮ ಪ್ರವಚನ ಪೂಜೆ ದುರ್ಗಾ ನಮಸ್ಕಾರ ಕರ್ಮ ಅನ್ಕೊಂಡು ನನ್ನ ಪ್ರವೃತ್ತಿ ಉಂಟು, ವಿದ್ಯಾಚರಿತ್ರೆ ಉಂಟು, ನನ್ನ ಪ್ರವೃತ್ತಿ. ಇದು ನಮ್ಮ ತುಳು ಸಂಸ್ಕೃತಿಗೆ ಬುಡಂದು ಬರ್ತವಾಗಿ ಇಂಚು ಪ್ರಾಚೀನ ಬುಡಂದು ಬರ್ತವಾಗಿ ಸಂಸ್ಕೃತಿ ಎಂತ ಆಶ್ಚರ್ಯನ ತುಳುಕುಟ್ಟಂತಾಗಳು ಮಲ್ಲವಕ್ಕೆ ಎತ್ತರ ಏರ್ಬೋದು ಮಲ್ಲವಕ್ಕೆ ಎತ್ತರ ಪುರೋಹಿತರನ್ನು ಕೊಡೋದು ವಿದ್ಯಾರಂತ ಅಂದುಕೊಳ್ಳೋದು ಎಲ್ಲ ಜನರಿಗೆ ಈಗ ಪಂಡಿತ ಕೊಡೋದು ವಿದ್ಯಾರಂತ ಅಂದ್ಕೊಂಡಿದ್ದಾರೆ. ಅದಕ್ಕೆ ವಿದ್ಯೆಯ ಬೆಲೆ ಇಲ್ಲೇ ಆ ವಿದ್ಯೆಯ ಬೆಲೆ ಇಲ್ಲೇ ನಾವು ತಿಳಿಯೋಂತ ಐದು ಪಡೆಯುವ ಪ್ರಯತ್ನ ಮಾಡೋದು ಕೇವಲ ನಮ್ಮ ಸಂಸ್ಕೃತಿಗಳು ಕರ್ಮ ಉಂಟು. ಸತ್ಯನಾರಾಯಣ ಪೂಜೆ ದುರ್ಗ ನಮಸ್ಕಾರ ನವಗ್ರಹ ಹೋಮಕ್ಕೆ ಕೂಡ ಪ್ರಾಶಸ್ತ್ಯ 5 ಪರಿಚಯ ಅಂತ ಇದ್ದಂತ ಈ ವಿದ್ಯುತ್ ಕ್ಷೇತ್ರಗಳು ಪರಿಚಯ ಅಂಡ ಇಡೀ
ನಮ್ಮ ಮಾತ್ರ ಸಿದ್ಧಾಂತ ಸಮಾಜಕ್ಕೂ ಕೊಳ್ಳ ವ್ಯಕ್ತಿ ಅವತಾರ ಅಂತ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವರ ಉಡುಪಿ ಪಾಲಕಚ್ಚ ಇಡೀ ಪ್ರಪಂಚ ಇನ್ನು ಬೆಂಗಳೂರು ಸಿಎಲ್ಲ ಆ ಕಡೆ ಎಲ್ಲರೂ ನಮ್ಮ ಮಾಧ್ಯಮದ ಕಂಡ್ರೆ ನನಗೆ ನಾಚಿಕೆ ಆಗುತ್ತೆ. ನಮ್ಮಂತ ಹೆಚ್ಚಿ ಪಂದ್ಯವಳಿಗೆ ಆಟಗಳಿಗೆ ಆತಂಕವನ್ನು ಹೆಚ್ಚು ಬಂದ್ಬಿಡ್ತದೆ. ನನಗೆ ಮಧ್ವಾಚಾರ ಪಂಡನೆ ಗೊತ್ತಿದೆ. ಮಧ್ವಾಚಾರ ಪಂಡ ನನ್ನ ಸ್ವಲ್ಪ ಗೊತ್ತಿದ್ರೆ ಅವನಿಗೆ ಮಟ್ಟ ಮಾಡ್ಕೊಂಡು ಕಲಿಬಾರ್ದು ನಾವು ಅಕ್ಷತೆಲ್ಲ ಅಂಡ ನಮ್ಮ ತುಡುಕೂಟುಂಟು ಮಧ್ವಾಚಾರ ಅವತಾರ ಅಂತದೆ. ఇది కూడా ప్రచలిత దార్శనిక ప్రపంచంలో అద్వైత విశిష్టాద్వైత ద్వైత మూడు సిద్ధాంత ఆచరణ ఐదు ద్వైత సిద్ధాంతాల ప్రపంచం ప్రసారాంతన మనలో వ్యక్తి ನಮ್ಮ ತುಳುಕೂಟು ಸೇರಿದ್ದಾರೆ. ಐದು ನಮ್ಮ ನೆನಪಿದ್ದಾರೆ. ತುಳುಕೂಟು ನಮ್ಮ ಭಾಷೆಯನ್ನು ಕಾದಿರುತ್ತೆ. ಇಡೀ ಭಾರತಾದ್ಯಂತ ಒಂದು ದರ್ಶನಾಚಾರ್ಯ ಪದವಿಗೆ ಏರಿಸಲ್ಲ. ನಮ್ಮ ಗುಂಪು ಸೇರಿದ ಆನಂತರ ಅವರ ಮಧ್ವಾಚಾರ ಏರು ಆತ್ಮ ಸಿದ್ಧಾಂತ ಯಾರು ಬಾಕಿ ಎರಡು ಸಿದ್ಧಾಂತ ಮತ್ತು ಸಿದ್ಧಾಂತ ಇದು ಎರಡಕ್ಕೆ ವ್ಯತ್ಯಾಸ ಯಾರು ಎಂತ ಮೌಲಿಕತೆ ಯಾರು ನೇನು ನಮ್ಮ ತುಳುಕೂಟದ ಸದಸ್ಯರು ಅಂತ ತಿಳಿಯುವ ತೀರಾ ಅವಶ್ಯಕತೆ ಉಂಟು. ಏನು ವರ್ಷದ ಕಾರ್ಯಕ್ರಮ ಸುರಿಯ ಆ ಬಗ್ಗೆ ಕಾರ್ಯಕ್ರಮಗಳು ಸುಮಾರು ಮಾಡುತ್ತಾರೆ. ಐದು ಪರ್ವ ಉಂಟು, ಕೆಲವು ಸ್ಪರ್ಧೆಗಳು, ಕೆಲವು ರಾಘವೇಂದ್ರ ಸ್ವಾಮಿ ಆರಾಧನೆ ವ್ಯಕ್ತಿಗಳ ಉಂಟು. ಐದು ಧಾರ್ಮಿಕ ಪ್ರವಚನ ಕೆಲವು ಕಾರ್ಯಕ್ರಮಗಳು ಇಂದು ನಮ್ಮ ಪರ್ಪಂತ ಆಚರಣೆಗೆ ಸಮಸಮಾಗಿ ಅಂತ ಇಂಟು ಒಂದು ವರ್ಷ ಉಂಟು 10 ಪರ್ಪಂತ ಆಚರಣೆ ಅಂತ ಪತ್ತೆಗೆ ಕಡಿಮೆ ಇದ್ದಂತೆ ಮಾತೃ ಸಿದ್ಧಾಂತ ಪರಿಚಯ ಅಂತ ಒಂದು ಉಪನ್ಯಾಸ ವಿದ್ವಾಂಸನ ಉಪನ್ಯಾಸ ಆವಡು ಆತೆ ಐದು ಇಂಚೆ ಜನ ಬರೋದು ನಮ್ಮ ಕೂಟನ್ನು ಸೇರಿದ ಮಧ್ವಾಚಾರ ಪಣ್ಣು ಹೆಚ್ಚಿನ ಇಡೀ ಪ್ರಪಂಚದಲ್ಲಿ ತರಗತಿ ಅಂತ ಮಾತೃ ಸಿದ್ಧಾಂತ ಅಂತ ಹೆಮ್ಮೆ ಪಟ್ಟ ನನಗೆ ಗೊತ್ತು. ತುಳಿದೇ ನಿಮ್ಮ ಕೂಟನ್ನು ಮಧ್ವಾಚಾರ ಜಾಲ ಗಂಟೆ ಮಧ್ವಾಚಾರ ನಾವು ಬಟ್ಟ ಅಂತ ಅವಮಾನ ಅದಕ್ಕಾಗ ಆ ಕೆಲಸ ಈ ತುಳುಕೂಟ ಅಂತೊಂದು ನನ್ನ ಹೆಚ್ಚಿನ ಸಂಖ್ಯೆಗೆ ಹೆಚ್ಚಿನ ಉಮೇದು ಅವು ಬೆಳೆಯುವಂತೆ ಈ ಸಂದರ್ಭ ಏನು ಪ್ರಾರ್ಥನೆ ಅಂದರೆ ವಿಶೇಷ ಅಂದರೆ ಪ್ರಶಸ್ತಿಗಳು ಸುಮಾರು ಬಂದಿದ್ದರೆ ಬಾಕಿ ಅಂಡ ನಮ್ಮ ಉಡುಪಿದು ಸುಳ್ಳು ಮಹತ್ವಕೂಟ ಎಂಕುಳ ಕೂಟಗಳು ವಿದ್ವಾಂಸಗಳೇ ಗಮನಕ್ಕೆ ಗೆಲ್ಲನಿಸ್ತದೆ. ಏನು ಎಕ್ಕಡ ಮಟ್ಟಕ್ಕೆ ಎರೆಮಣಿ ಮಲ್ಲ ಪುರೋಹಿತರನ್ನು ಒಳಗಂತೆ ಎಂಕುಳ ಕೂಟಗಳು ವಿದ್ವಾಂಸ ಒಳ್ಳೆಗೆರೆ ಅಂತ ಈ ಸಮಾಚಾರ ಬರುತ್ತೆ. ಏನಕ್ಕೆ ಒಂದು ವಾರ ಮಾಡ್ಕೊಂಡು ಎಂತೊಂದು ಜಾಗ ಮಾಡ್ತಾರೆ ಸಮಾನ ಅಂತ ಇದು ವಾಡ ಎಂಕುಳ ನಾವು ಸಮಾನ ಹೆಮ್ಮೆ ಎಲ್ಲ ಇರೋದು ಏನು ಪತ್ರ ಸಮಾನ ಪತ್ರ ಅಂತ ಪ್ರದರ್ಶನ ಹೊಂದಿದೆ. ಪೊಗಳಿಕೆ ಐದು ಸುತ್ತು ನಲವಡಿ ಸಿದ್ಧಾವಳ ಎರಡು ಪಾಠ ಕೊಡ್ತಾರೆ. ಐದು ಒಂದು ಸುತ್ತಲ ವಸ್ತು ಎಂಕ್ಲ ಇವರ ಗೋಡ ಇಂಚ ನನ್ನ ಇಂಚ ಸೂನಾಗಳು ಅಂತ ಮತ್ತು ಇವರು ತುಳುತಾಡು ತುಳುತೋ ನನಗೆ ಗೋಡ ಎಂಕಳ ಕೊಡ್ತೇನೆ ಸರ್ ಐದೋಸ್ಕರ ಎಂಕ ಹೆಮ್ಮೆ ಈ ಸಮಾಜ ಈ ತುಳುಕೂಟ ಈ ಭಜನೆ ಹಬ್ಬ ಹರಿದಿನ ಆಚರಣೆ ಐದು ಒಟ್ಟು ತತ್ವಜ್ಞಾನದ ಸೇರಿಸೋದು ಎಲ್ಲಂಚಿನ ಅನೇಕ ವಿದ್ವಾಂಸರೇ ಇಂಚ ಕೂತ್ಕೊಳ್ಳೋದು ಸಮಾನ ಅಂತಾರೆ ಇನ್ಕೊಳ ಪ್ರೋತ್ಸಾಹ ಅಂತಾರೆ. ನಮ್ಮ ತುಳುಕೂಟ ನನ್ನ ಪ್ರಸಿದ್ಧ ಅನೇಕ ವಿದ್ವಾಂಸರ ಬರ್ತಿರ ಕಾಲದ ಒಂದು ಪ್ರಾರ್ಥನೆ ಅಂತದೆ. ಇಲ್ಲಿ ವಿದೇಶಕ್ಕೆ ಸೇರಿ ಪರಮಪೂಜ್ಯ ಶ್ರೀಪಾದ ಬಲ್ಲಾರಿ ಸ್ವಾಮಿ ಎರಡು ಪಂಡಿತರು ಏನು ಮತ್ತೆ ಪುಸ್ತಕದಲ್ಲಿ ಮಂಡೆ ಹರಿದಾಸ್ ಪಟೇಲ್ ಸನ್ಮಾನ ಒಂದು ಪಂಡಿತ ಚಂಡಾರ ಏನು ಮಲ್ಲ ಸೌಭಾಗ್ಯ ಒಂಚಿ ಮಠಂತ ಪೀಠಾಧಿಪತಿಗಳು ಅವರ ಜಪ ಪೂಜೆ ಇದೆ. ನಮ್ಮ ಮಹತ್ವ ಸಿದ್ಧಾಂತ ಭಾಗವತದ್ದು
ತತ್ವಜ್ಞಾನಂತೂ ಆಳಂದು ಪೋಯಿತು ವಿದ್ವಾಂಸ ಪೀಠಾಧಿಪತಿಯ ಆಕಳ ಗಮನಕ್ಕೂ ಕರ್ಪಣ ವ್ಯಕ್ತಿತ್ವ ಏನಾದ್ರು ಉಂಡು ಪಟ್ಟದ ಪ್ರಾಯ ಐತಾತ್ಮ ಖುಷಿ ಅವು ಸನ್ಮಾನಕ್ಕೆ ಅಂತ ಸನ್ಮಾನಕ್ಕೂ ಸಮಾನವಾಗಿ ವಿಷಯ ಆಕಳು ಮನ ಬಿಚ್ಚಿತು ಮೂಜಿ ಶ್ಲೋಕ ಆಗ್ತದೆ ಆಶೀರ್ವಾದ ಅಂತ ಅವ್ಯಂಗ ಜೀವನ ಕೊನೆಗೆ ಆ ಹುಚ್ಚಿದಂತ ನೆನಪಂತಂದಾಗ ಪುತ್ತಿಯ ಮಕ್ಕಳು ತುಳುಕೂಟಂತ ನಡು ಸನ್ಮಾನ ಪುನಃ ವಿದೇಶಕ್ಕೆ ಮೂಜಿ ಶ್ಲೋಕ ಅಂತೇವೆ ಈ ಮನಸ್ಸಿಗೆ ನೆಮ್ಮದಿ ಕೊಟ್ಟಣ ಅಂಶ ಈ ಸಂದರ್ಭ ಅಂತೂ ಆರೆಲ್ಲ ಭಕ್ತಿ ಗೌರವಪೂರ್ವಕ ನಮಸ್ಕಾರ ಸಮರ್ಪಣೆ ಅಂತದ್ದು ನಿങ്ങളുವಂತ ಉತ್ಸಾಹ ಉಂಟು ಎಲ್ಲ ಅವರೇ ಸುತ್ತಾಕೊಂಡು ಉಳ್ಳರ ಎಂದರೆ ಬರ್ತದೆ ಅಣ್ಣ ಹರಿಯಾಚಾರ್ಯರಿಗೆ ಸನ್ಮಾನ ಅಂತ ಪಂಡಿತ ಅಭಿಮಾನವನ್ನು ಬರ್ತಾರೆ ತುಳುಕೂಟಂತ ಪದಾಧಿಕಾರಿಗಳು ಎಲ್ಲ ಒಂದು ವ್ಯಕ್ತಿತ್ವವನ್ನು ಗಮನಿಸೋದು ಈಗಲ್ಲಿ ಗೌರವ ಪಡ್ತಾರೆ ನಿಕ್ಕೆ ಎಂಚ ಹಿರಾಮನ ಬರ್ತದೆ ಎನ್ನೋ ಮನಪೂರ್ವಕ ಕೃತಜ್ಞತೆ ಇವುಗಳಿಗೆ ಸಲ್ಲಿಸೋದು ಈ ಕೂಟ ನನ್ನ ಬಲಿಷ್ಠಾಂತ ಹೊಡೆದು ಅವು 25ನೇ ವರ್ಷ 5ನೇ ವರ್ಷ 100ನೇ ವರ್ಷ ನನಗೆ ಬಂತ 5 ಅಜಿಪ ಎಣ್ಪ ಇವುಗಳ ಕೇಳ್ಕಾರಂತ ನಡೆಯದ ಸಲ ಒಂದು ಕೂಟ ಕಂಚ ವರ್ಷ ಗಟ್ಟಿ ಆಗ್ತದೆ ಅಂಚ ಶತಮಾನ ಪರ್ಯಂತ ಗಟ್ಟಿಯಾದ ನಮ್ಮ ಸಮಾಜ ಬಿಟ್ಟು ಮಧ್ವಾಚಾರ್ಯರ ವ್ಯಕ್ತಿತ್ವವನ್ನು ಎತ್ತು ಸ್ವೂಪ ಮಲ್ಲೊಂದಿ ಕೆಲಸ